ಗಟ್ಟಿಯಾದ ಸಾಹಿತ್ಯ ಬರಿಬೇಕಾದ್ರೆ ನಾವು ಗಟ್ಟಿಯಾಗಿ ಕುಂತ್ಕೊಂಡು ಓದಬೇಕು. ಅಭ್ಯಾಸ ಮಾಡಿದಾಗ ನಾವು ಬರೆಯಕ್ಕೆ ಸಾಧ್ಯ ಆಗ್ತೈತಿ. ನಾವು ಅಭ್ಯಾಸ ಇಲ್ಲದೆ ಏನೋ ಬರ್ದೀವಿ ಅಂತಂದ್ರೆ ಅದು ಆಗೋದಿಲ್ಲ. ಅದರೊಳಗೆ ಒಂದು ಮಿಡಿತಾ ಇರಬೇಕು, ಒಂದು ತುಡಿತಾ ಇರಬೇಕು, ಒಂದು ಸಂದೇಶ ಇರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸಾಹಿತ್ಯ ಇವತ್ತು ಬೆಳಗಲಿ, ಅದು ಎಲ್ಲ ಭಾಷೆಗಳಿಗೆ ಅದು ತರ್ಜುಮೆ ಆಗಲಿ. ಜಾಗತೀಕರಣೋತ್ತರ, ಆಧುನಿಕೋತ್ತರ ಮತ್ತೆ 21ನೇ ಶತಮಾನದ ಕಾಲು ಭಾಗವನ್ನ ದಾಟಿರುವ ಇಂಗ್ಲಿಷ್ ಮಧ್ಯವರ್ತಿಯಾಗಿದ್ದೇವೆ. ಎಷ್ಟು ಇಂಗ್ಲಿಷಿಗೆ ಮಾರು ಹೋಗಿದ್ದೇವೆ ಅನ್ನೋದನ್ನು ಮಾತಾಡಬೇಕಾಗಿಲ್ಲ, ಆತ್ಮಾವಲೋಕನ ಮಾಡಿಕೊಳ್ಳೋಣ. ಇನ್ನು ಮುಂದೆ ಆ ತಪ್ಪನ್ನು ಸರಿಪಡಿಸಿ ನಾವೆಲ್ಲ ಕನ್ನಡದ ನುಡಿಗಾಗಿ, ಕನ್ನಡ ನಾಡಿಗಾಗಿ, ಕನ್ನಡ ನೆಲ ಜಲಕ್ಕಾಗಿ ನಾವು ನಮ್ಮ ಕೈಲಾದಷ್ಟು ಅದನ್ನು ಬೆಳೆಸುವ, ಬಳಸುವ ಕಾರ್ಯದಲ್ಲಿ ನಾವೆಲ್ಲ ಪ್ರತಿಜ್ಞಾಬದ್ಧರಾಗಿ ನಡೆದುಕೊಳ್ಳೋಣ ಅನ್ನತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಸಮ್ಮೇಳನ ಅದು ಕೇವಲ ಸಮಾಗಮ ಮಾತ್ರ ಅಲ್ಲ, ನಮ್ಮ ಅನುಭವಗಳನ್ನು, ನೋವುಗಳನ್ನು ಹಂಚಿಕೊಂಡು ಮುಂದೆ ಸರಿಯಾದ ದಾರಿಯಲ್ಲಿ ನಡೆಯತಕ್ಕದಕ್ಕಾಗಿ ಈ ಸಮ್ಮೇಳನಗಳಿರ್ತಾವ. ಯಾವುದೇ ಇದು ಮನರಂಜನೆಯ ಉತ್ಸಾಹದ ಸಮ್ಮೇಳನಗಳಲ್ಲ. ನಮ್ಮನ್ನು ನಾವು ಅವಲೋಕನ ಮಾಡಿಕೊಂಡು ಎಲ್ಲಿ ತಪ್ಪಿದ್ದೇವೆ, ಯಾವುದು ಸರಿದಾರಿ ಅನ್ನೋದನ್ನು ನಾವು ತಿಳಿದುಕೊಂಡು ಮುನ್ನಡೆಯೋದಕ್ಕೋಸ್ಕರ ಈ ಸಮ್ಮೇಳನಗಳು ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಈ ಸಮ್ಮೇಳನದಲ್ಲಿ ಒಂದು ಅಧ್ಯಕ್ಷೀಯ ಸ್ಥಾನವನ್ನು ಕೊಟ್ಟು ತಾವೆಲ್ಲರೂ ಗೌರವಿಸಿದ್ದೀರಿ. ಆ ಗೌರವಕ್ಕೆ ನಾನು ತುಂಬ ಚಿರಋಣಿಯಾಗಿರುವೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಇದುವರೆಗೂ ಈ ಸಮಾರಂಭದಲ್ಲಿ ಒಳ್ಳೆಯ ವಿಚಾರಗಳು ಮತ್ತು ಚರ್ಚಾತ್ಮಕವಾದಂಥ ವಿಷಯಗಳು ತಮ್ಮ ಮುಂದೆ ಇವೆ. ಅದಕ್ಕೆ ನಾವು ಒತ್ತಾಯದಿಂದ ಅಲ್ಲದೆ, ಯಾವ ಒತ್ತಾಯ ಇಲ್ಲದೆ ನಮ್ಮ ಮನಸ್ಸು, ನಮ್ಮ ಮನೆ ನಾವು ತಿದ್ದಿಕೊಳ್ಳೋಣ. ನಮ್ಮ ಕನ್ನಡ ತಾಯಿಗೆ ನಾವು ಋಣಿಯಾಗಿರೋಣ. ಹೆತ್ತ ತಾಯಿಗೆ ನಾವು ಋಣಿಯಾಗಿರಬೇಕಲ್ಲವೇ, ಹಾಗೆ ಋಣಿಯಾಗಿರೋಣ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ನಾವೆಲ್ಲರೂ ಕನ್ನಡಿಗರು, ನಮ್ಮ ಭಾಷೆ ಕನ್ನಡ, ನಮ್ಮ ಸಾಹಿತ್ಯ ಕನ್ನಡ. ಈ ವೇದಿಕೆ ಮೇಲೆ ಇವತ್ತು ನೋಡಿ, ಪೂರ್ವದ ಹಳಗನ್ನಡ, ನಡುಗನ್ನಡ, ಆಧುನಿಕ ಕನ್ನಡ, ನವ್ಯೋತ್ತರ ಎಲ್ಲ ಬಂದು ಹೋಯಿತು. ಪಂಪ, ರನ್ನ, ಕುಮಾರ ವ್ಯಾಸ ಮೊದಲಾಗಿ ವಿರೂಪಾಕ್ಷ ಪಂಡಿತ, ಭೀಮಕವಿ ಎಲ್ಲರೂ ಈ ವೇದಿಕೆ ಮೇಲೆ ತಮ್ಮ ದರ್ಶನ ಮಾಡಿಸಿದ್ದಾರೆ. ಹಾಗೆ ನವೋದಯ ಕವಿಗಳು ಬಂದಿದ್ದಾರೆ. ನಮ್ಮ ಆಧುನಿಕ ಕವಿಗಳು ಕೂಡ ಒಳ್ಳೆಯ ಕವನಗಳನ್ನ ಓದಿದ್ದಾರೆ. ಇನ್ನೂ ಗಟ್ಟಿಯಾದ ಸಾಹಿತ್ಯ ನಮ್ಮದು ಆಗಬೇಕು. ಗಟ್ಟಿಯಾದ ಸಾಹಿತ್ಯ ಬರಿಬೇಕಾದ್ರೆ ನಾವು ಗಟ್ಟಿಯಾಗಿ ಕುಂತ್ಕೊಂಡು ಓದಬೇಕು. ಅಭ್ಯಾಸ ಮಾಡಿದಾಗ ನಾವು ಬರೆಯಕ್ಕೆ ಸಾಧ್ಯ ಆಗ್ತೈತಿ. ನಾವು ಅಭ್ಯಾಸ ಇಲ್ಲದೆ ಏನೋ ಬರ್ದೀವಿ ಅಂತಂದ್ರೆ ಅದು ಆಗೋದಿಲ್ಲ. ಅದರೊಳಗೆ ಒಂದು ಮಿಡಿತಾ ಇರಬೇಕು, ಒಂದು ತುಡಿತಾ ಇರಬೇಕು, ಒಂದು ಸಂದೇಶ ಇರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸಾಹಿತ್ಯ ಇವತ್ತು ಬೆಳಗಲಿ, ಅದು ಎಲ್ಲ ಭಾಷೆಗಳಿಗೆ ಅದು ತರ್ಜುಮೆ ಆಗಲಿ. ಬಹಳ ಶ್ರೀಮಂತ ಭಾಷೆ, ಬೇರೆ ಬೇರೆ ಭಾಷೆಗಳಿಗೆ ನಮ್ಮ ಕನ್ನಡ ಸಾಹಿತ್ಯ ಅದು ಅನುವಾದಗೊಂಡು ಜನರಿಗೆ ತಲುಪಲಿ. ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಸಾಹಿತ್ಯ ಬೆಳಗಲಿ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅವ್ರು ಹೇಳಿದ ತಕ್ಷಣ ಅಂಗಡಿಯವರ ಸಂಜೆ ಮುಂದೆ ಏನು ಸಭಿಕರು ಬಯಸ್ತಾರೆ ಎಲ್ಲ ಅವ್ರಿಗೆ ಟಿಫಿನ್, 2 ಸ್ವೀಟು ಎಲ್ಲಾನು ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥವ್ರು ಇವತ್ತು ಸಂಜೆಯ ಊಟ ಕೊಡೋದು, ಅನ್ನ ಕೊಡೋದು, ಊಟ ಹಾಕೋದು, ಅದು ನನಗೆ ಭಗವಂತ ಕೊಟ್ಟಂಥ ಹೊರ. ಅದನ್ನು ಹಾಗಾಗಿ ಅದು ನನ್ನ ಕರ್ತವ್ಯ, ಅದನ್ನು ಮಾಡೇ ಮಾಡ್ತೀನಿ. ಅದರಲ್ಲಿ ನನಗೇನು ದೊಡ್ಡ ನಾನು ಅದು ಮಾಡಿದೆ ಅಂತ ಅಹಂಕಾರ ಬರೋದಿಲ್ಲ. ಅದು ಬಂದರೆ ಅದು ಮುಗಿದೋಗ್ಬಿಡುತ್ತೆ ಕೆಲಸ ಆಗಿ. ಹಾಗಾಗಿ ನಮ್ಮ ಲಿಂಗರಾಜ್ ಅಂಗಡಿ ಅವ್ರು ಹೇಳಿದ್ರು ಅವರ ನಾನು ಅವರ ಕಟ್ಟ ಅಭಿಮಾನಿ. ಹಾಗಾಗಿ ಅವ್ರು ಏನು ಹೇಳಿದ್ರು ನಾ ಇಲ್ಲಿ ತನಕ ಉಸಿರುದ್ದಂಗೆ ಇಲ್ಲ ಅಂತ ಹೇಳೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಭೂಮಿ ಬಂದು ಹಣ ಮಾಡಲಿಕ್ಕೆ ನಾನಂತೂ ಬಂದೇ ಇಲ್ಲ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಹೊರ ಪಡೆದಿರೋ ಇದೇ ನನ್ನ ಜೀವನದ ವೇದವಾಕ್ಯ. ಶಾಲೆ ಹೋಗಿಲ್ಲ, 8ನೇ ಕ್ಲಾಸ್ ಫೇಲ್ ಆಗಿ ಬಸವಣ್ಣ ವಚನ ಕಾಯಕವೇ ಕೈಲಾಸ ಇದನ್ನು ನಂಬಿ ಇಲ್ಲಿ ಬರ್ತಾ ಇದ್ದೆ ನಾನು. ಹಾಗಾಗಿ ಸಾಹಿತ್ಯ ಸಮ್ಮೇಳನಕ್ಕೆ ನನ್ನ ಕರೆದು ಗೌರವಿಸಿದ್ದಕ್ಕೆ ಎಲ್ಲ ಹಿರಿಯರಿಗೂ ಇನ್ನೊಮ್ಮೆ ಪಾದಗಿರಿಗೆ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಓಡತೊಡಗಿದೆ ಹಾದಿಗಳಲ್ಲೊಮ್ಮೆ ಗಳಿಗೆಗಳನ್ನು ಹರಿಸುತ್ತಾ ಹಿಂಬಾಲಿಸುತ್ತಿತ್ತು ಛಾಯೆ ಜವರಾಯನೆದ್ದು ಬಂದಂತೆ. ಜೀರಿಗೆ ಹುಟ್ಟಿನ ಸಂಕೇತ. ಹುಟ್ಟು ಸಾವುಗಳನ್ನು ತನ್ನ ಒಡಲಲ್ಲೇ
ಬಿತ್ತಿ ಬೆಳೆಯಬಹುದಾದ ಯಾರನ್ನ ನೆನಿಬೇಕು ಅಂತ ಹೇಳ್ತಾಳೆ ಆಕೆ? ಭೂತಾಯಿಯನ್ನು ನೆನಿಬೇಕು ಅಂತ ಹೇಳುವ ನಮ್ಮ ಜನಪದ ಗರತಿಯರ ತ್ರಿಪದಿಗಳಿದೆಯಲ್ಲ, ಇದು ಲೋಕಜ್ಞಾನವನ್ನು ನಮಗೆ ಬಹಳ ದೊಡ್ಡ ಒಂದು ಕ್ಯಾನ್ವಾಸ್ ಆಗಿ ಚಿತ್ರೀಕರಣ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಕನ್ನಡ ಸಾಹಿತ್ಯದ ಮೂಲ ಜನಪದದ ಒಂದು ನೆಲೆ ಅನ್ನೋದನ್ನು ನಾವು ಕಂಡುಕೊಳ್ಬೇಕು. ಹಾಗೆಯೇ ಇವತ್ತು ಒಬ್ಬ ಮಹಿಳೆಯನ್ನು ಸರ್ವಾಧ್ಯಕ್ಷ ಮಾಡಿರ್ತಕ್ಕಂಥದ್ದಕ್ಕಾಗಿ ನಾನು ಒಂದಿಷ್ಟು ನನ್ನ ಓದಿನ ತೆಕ್ಕೆಗೆ, ನನ್ನ ಗ್ರಹಿಕೆಯ ನೆಲೆಗೆ ದೊರೆತಿರ್ತಕ್ಕಂಥ ಒಂದಿಷ್ಟು ಸ್ತ್ರೀವಾದಿಯ ಚಿಂತನೆಗಳನ್ನು ಇಟ್ಕೊಂಡು ಮಾತಾಡಬೇಕು ಅನ್ನೋದು ನನ್ನ ಆಶಯ ನುಡಿಗಳ ಒಂದು. ಜಾಗತೀಕರಣೋತ್ತರ, ಆಧುನಿಕೋತ್ತರ ಮತ್ತು 21ನೇ ಶತಮಾನದ ಕಾಲು ಭಾಗವನ್ನು ದಾಟಿರುವ ತುಂಬ ಯಾಂತ್ರಿಕವಾಗಿರ್ತಕ್ಕಂಥ, ತಾಂತ್ರಿಕವಾಗಿರ್ತಕ್ಕಂಥ ಬೆಳವಣಿಗೆಯ ಕಾಲದ ಹೊತ್ತಿನಲ್ಲಿ ನಿಂತ್ಕೊಂಡು ಕವಿತತ್ವಗಳು ಮತ್ತು ಕವಿತ್ವ ಈ ಕಾಲದ ಜನರ ಮೇಲೆ, ಅಥವಾ ಕವಿಯಾದವನು ಬರೆಯಬೇಕಾದ ಸಮಾಜೋ ಆತನ ನೈತಿಕ ಮೌಲ್ಯಗಳ ಮೌಲ್ಯಮಾಪನದ ಮತ್ತು ಅಂತಃಸತ್ವದ ಅಭಿವ್ಯಕ್ತಿಯನ್ನು ನಮಗೆ ನಾವೇ ಅಸೆಸ್ ಮಾಡ್ಕೊಳ್ತಕ್ಕಂಥ, ಪರಿಶೀಲನೆ ಮಾಡ್ಕೊಳ್ತಕ್ಕಂಥ, ಮರುಪರಿಶೀಲಿಸುವ ಹೊತ್ತಿನಲ್ಲಿ ನಿಂತ್ಕೊಂಡು ಕವಿಗೋಷ್ಠಿಯ ಬಗ್ಗೆ ಮಾತಾಡೋದಿದೆಯಲ್ಲ, ಅದು ಬಹುತೇಕ ದೊಡ್ಡ ಜವಾಬ್ದಾರಿಯ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರೆಲ್ಲರ ಆಶೀರ್ವಾದದಿಂದ ಇವತ್ತೇನಾರು ನಾವು ವೇದಿಕೆ ಮೇಲೆ ಇದ್ದೇನೆ ಅಂತ ಹೇಳಕ್ ಬಹಳಷ್ಟು ಖುಷಿ ಆಗ್ತದೆ. ಎಲ್ಲ ಘಟಾನುಘಟಿಗಳನ್ನು ನೆನೆಸುತ್ತಾ, ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರೂ ನೆನೆಸುತ್ತಾ, ನನಗೆ ಇದರಲ್ಲಿ ಒಂದು ಖುಷಿ ಏನಾಗ್ತದೆ ಅಂದರೆ, ಮುಂಜಾನೆಯಿಂದ ಧ್ವಜಾರೋಹಣ ಇರ್ಬೋದು, ಸರ್ವಾಧ್ಯಕ್ಷರ ಮೆರವಣಿಗೆ ಇರ್ಬೋದು, ಉದ್ಘಾಟನಾ ಸಮಾರಂಭ ಇರ್ಬೋದು, ವಿಚಾರಗೋಷ್ಠಿ ಇರ್ಬೋದು, ಕವಿಗೋಷ್ಠಿ ಇರ್ಬೋದು, ಸಮಾರೋಪ ಸಮಾರಂಭ, ಇಲ್ಲಿವರೆಗೂ ಎಲ್ಲ ರೀತಿಯಿಂದ ಅಚ್ಚುಕಟ್ಟಾಗಿದೆ. ನಾನು ಒಂದೇ ಒಂದು ಮಾತಲ್ಲಿ ಕೇಳೋದಂದ್ರೆ, ನಾವೆಲ್ಲರೂ ಒಗ್ಗಟ್ಟೇವಲ್ಲ ಅನ್ನೋದು ನಿಮ್ಗೆಲ್ಲ ಗೊತ್ತಿತ್ತು. ಇದರಲ್ಲಿ ಎಲ್ಲರೂ ಒಗ್ಗಟ್ಟಾಗಿ, ಎಲ್ಲರೂ ಸಲಹೆ ಸೂಚನೆ ಮೇರೆಗೆ ಏನನ್ನಾದ್ರೂ ಮಾಡೋಣ. ಅದು ಇನ್ವೆಸ್ಟ್ಮೆಂಟ್ ಹಾಕೋದಾದ್ರೆ ಹಾಕೋಣ, ಒಗ್ಗಟ್ಟಾಗಿ ಏನು ನಾವು ಮಾಡೋಣ, ಒಟ್ಟು ಕನ್ನಡನ ಉಳಿಸೋಣ, ಕನ್ನಡವನ್ನು ಬೆಳೆಸೋಣ. ನನ್ನ ಸುತ್ತಮುತ್ತಲಿನ ಜೀವ ಜಗತ್ತು ನೋಡಿ ನನಗೂ ಅದೆಲ್ಲ ಆಗಬೇಕು ಅನ್ನಿಸುತ್ತದೆ. ಏಕೆಂದರೆ ಅಲ್ಲಿ ಆರಿಸುವ ಅವಕಾಶ ಇಲ್ಲ, ನಿಖರತೆ ಇದೆ. ಅದಕ್ಕೆ ನನ್ನ ಭಿನ್ನಹ ದೇವರಲ್ಲಿ ಅದೆಲ್ಲವೂ ನಾನಾಗಬೇಕು ಎಂದು. ನಾ ಮುಂದು ತಾ ಮುಂದು ಎಂದು ಬೆಳೆದಿಹವು ಎತ್ತರಕ್ಕೆ ರವಿಗೆ ನಮಿಸಿ, ಮೋಡ ಚುಂಬಿಸಿ ಪ್ರೀತಿ ಹರಿಸಿ, ಮಳೆ ನೀರ ತಂದು ತಾವೂ ಬದುಕಲು, ತನ್ನಾಶ್ರಯಿಸಿದ ಜೀವ ಸಂಕುಲವ ಉಳಿಸಲು, ತನಗಾಶ್ರಯವ ಕೊಟ್ಟು ನೆಟ್ಟಗೆ ನಿಲ್ಲಿಸಿದ ಭೂಮಿ ತಾಯಿಯ ಋಣ ಮುಟ್ಟಿಸಲು, ಬೆಳೆದಿಹವು ಎತ್ತರಕ್ಕೆ ಇರುವ ಜಾಗದಲ್ಲೇ ಒಂದಕ್ಕೊಂದು ಇರುಸು ಮುರುಸು ಮಾಡದೆ, ಅಂದರೆ ಒಂದಕ್ಕೊಂದು ತಾಗ್ಲಾಡದೆ, ಸೌಹಾರ್ದದಲ್ಲಿ ಪ್ರೀತಿಯಿಂದ ಮೈ ತಾಗಿಸಿಕೊಂಡು ನೇಸರನಿಗೆ ಮೈಚಲ್ಲಿ, ತನಗಾಹಾರ ತಯಾರಿಸಲು, ಮಾನವನ ಉಳಿವಿಗೆ ಪ್ರಾಣವಾಯು ತಯಾರಿಸಲು, ನೆರಳು, ಹೂವು, ಹಣ್ಣು, ಕಾಯಿ, ಸುವಾಸನೆ ನೀಡಿ ಇಡೀ ದೇಹದ ಅಣುಗಳೇ ಪರರಿಗೆ ಆಶ್ರಯವಾಗಿ ಸಕಲ ಜೀವಿಗಳ ಬದುಕು ಹಸನಾಗಿಸಲು, ತನ್ನ ಬಗ್ಗೆ ಯಾವತ್ತೂ ಹಿಂದು ಮುಂದು ಯೋಚಿಸದೆ ಪರರ ಹಿತಕ್ಕೆ ಬದುಕಿ ಬಾಳುತ್ತಿರುವ, ನಾನಾ ಬಗೆಯ ಬಣ್ಣದ ಹೂ ಹಣ್ಣು ಕೊಡುತ್ತಾ ಜೀವ ಸಂಕುಲಗಳ ತನು ಮನ ತಣಿಸುತ್ತಾ ಹಾಯಾಗಿ ಓಲಾಡುತ್ತಿರುವ ಓ ಮರಗಳೇ, ನಿಮಗೆ ನಾನು ಸದಾ ಚಿರಋಣಿ. ಕೈ ಹಿಡಿದ ಕ್ಷಣಗಳು ನೆನಪಾಗಿ ಉಳಿದು ಕಣ್ಣುಗಳಲ್ಲಿ ಮೌನದ ಮಳೆ ಸುರಿಯುತ್ತಿದೆ, ಕಣ್ಣುಗಳಲ್ಲಿ ಮೌನದ ಮಳೆ ಸುರಿಯುತ್ತಿದೆ. ನಿನ್ನ ಹೆಜ್ಜೆಯ ಸದ್ದು ಇನ್ನೂ ಕೇಳುತ್ತದೆ, ನಿನ್ನ ಹೆಜ್ಜೆಯ ಸದ್ದು ಇನ್ನೂ ಕೇಳುತ್ತದೆ. ನನ್ನ ಹೃದಯದ ಒಳಗಡೆ ಎಲ್ಲೋ ಹೇಳದ ಮಾತುಗಳ ಭಾರ ಹೊತ್ತು, ನನ್ನ ಹೃದಯದ ಒಳಗಡೆ ಎಲ್ಲೋ ಹೇಳದ ಮಾತುಗಳ ಭಾರ ಹೊತ್ತು ನಾವಿಬ್ಬರು ದೂರ ಸರಿಯುತ್ತಿದ್ದೇವೆ, ನಾವಿಬ್ಬರು ದೂರ ಸರಿಯುತ್ತಿದ್ದೇವೆ. ಸುಂದರ ಗೋಷ್ಠಿಯಲ್ಲಿ ಮೊಟ್ಟಮೊದಲಾಗಿ ತಾಯಿ ಭುವನೇಶ್ವರಿಯ ಪಾದಾರ ಬಿಂದುಗಳಿಗೆ ಪಡಮಟ್ಟು ಇಂದಿನ ಕಿವಿಯಾಗೋಣ ಬಂಡಿ ಅಂತಕ್ಕಂಥ ವಿಚಾರಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ